ವೆಲ್ಕಮ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನೆಲ್. ಮಸಾಲ ವಡೆ ಮಾಡಕ್ ಬರುತ್ತಾ? ಇಲ್ಲ ಸರಿ ಬಾಯ್ ಹೇಳ್ಕೊಡ್ತೀನಿ. ಓಕೆ ಗೈಸ್, ಇವತ್ ನಾವು ಕ್ರಿಸ್ಪಿ ಆದ ಮಸಾಲ ವಡೆನ ಮಾಡ್ತಾ ಇದೀವಿ. ಬನ್ನಿ ಹೇಗೆ ನೋಡ್ಕೊಂಡ್ ಬರೋಣ. ನಮ್ಮ ಅಮ್ಮ ಇವತ್ತು ಹೇಳ್ಕೊಡ್ತಾರೆ. ಈಗ ನಾವು ಮಸಾಲೆ ವಡೆಗೆ ಇಷ್ಟು ಪದಾರ್ಥಗಳನ್ನು ತೆಗೆದಿಟ್ಕೊಂಡಿದ್ದೀವಿ. ಏನೇನು ಅಂತ ತಿಳ್ಕೊಳ್ಳೋಣ. ನಾವು ಕಡಲೆಬೇಳೆನ ಅರ್ಧ ಅವರ್ ನೆನೆಸಿಟ್ಟು ತೊಗೊಂಡಿದ್ದೀವಿ. 4 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ. 10 ಹಸಿಮೆಣಸನ್ನು ತೊಗೊಂಡಿದ್ದೀವಿ. ಆ್ಯಂಡ್ 1 ಕಪ್ ಸಬ್ಸಿಗೆ ಸೊಪ್ಪು, ಇದು ರುಚಿಗೆ ತಕ್ಕಷ್ಟು ಉಪ್ಪು, 2 ಕಡ್ಡಿ ಕರಿಬೇವು, 1 ಸ್ವಲ್ಪ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ವಲ್ಪ ಚಕ್ಕೆ. ಈಗ ನಾವು ಇಷ್ಟು ಪದಾರ್ಥನ ನಾವು ತರ್ತರಿಯಾಗಿ ರುಬ್ಕೋಬೇಕು. 1 ಸ್ವಲ್ಪ ತರ್ತರಿ ರುಬ್ಕೊಳ್ಬೇಕಾದಾಗ 1 ಸ್ವಲ್ಪ ನೆನೆಸಿಟ್ಟಿದ್ದು ಕಡಲೆಬೇಳೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ನಾವು ತರ್ತರಿ ರುಬ್ಕೊಳ್ಬೇಕು. ಈಗ ಒಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ನಾವು ನೆನೆಸಿಟ್ಟಿದ್ವಲ್ಲ ಕಡಲೆಬೇಳೆ, ಅದನ್ನು ಸ್ವಲ್ಪ ಹೀಗೆ ಅದನ್ನು ಕೂಡ ತರ್ತರಿಯಾಗಿ ರುಬ್ಕೊಂಡು ಅದನ್ನು ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ. ಈಗ ನಾವು ಈರುಳ್ಳಿನ ಹಾಕ್ಕೊಳ್ಬೇಕು, ಮತ್ತು ಸಬ್ಸಿಗೆ ಸೊಪ್ಪು, ಮತ್ತು ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ. ನೋಡಿ, ಹೀಗೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ಹಿಟ್ಟು ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹೀಗೆ ರೌಂಡ್ ಮಾಡಿ ಒಡೆ ಟೈಪಲ್ಲಿ ತಟ್ಟಿ ಅದನ್ನು ಎಣ್ಣೆ ಒಳಗಡೆ ಬಿಡಬೇಕು. ಹೀಗೆ ಆದರೆ ದೊಡ್ಡ ಉರಿನಲ್ಲಿ ಇಡಬೇಡ್ರಿ, ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಸುಡಬೇಕು. ಹೀಗೊಂದು ಸಾರಿ ತಿರುವು ಹಾಕೋದು ಮಾಡಬೇಕು, ತಿರುವು ಹಾಕ್ತಾ ಇರಬೇಕು. ಈಗ ನೋಡಿ ವಡೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ವಡೆ ರೆಡಿ ಆಗಿದೆ. ಮತ್ತೆ ಮಮ್ಮಿ ಮಾಡಿರೋ ರೆಸಿಪಿ ಇಷ್ಟನೇ ಲೈಕ್ ಮಾಡಿ. ನೆಕ್ಸ್ಟ್ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ, ಮರಿದಿರ ಸಬ್ಸ್ಕ್ರೈಬ್ ಮಾಡಿ.